ಪ್ರಶ್ನೆ 1. ಕರ್ನಾಟಕ 2026ರ ಬಜೆಟ್ ಮಂಡಿಸಿದವರು ಯಾರು? ಎ. ಬೊಮ್ಮಾಯಿ, ಬಿ. ಸಿದ್ದರಾಮಯ್ಯ, ಸಿ. ಡಿ.ಕೆ. ಶಿವಕುಮಾರ್, ಡಿ. ಆರ್. ಅಶೋಕ್. ಸರಿಯಾದ ಉತ್ತರ ಬಿ. ಸಿದ್ದರಾಮಯ್ಯ. ಪ್ರಶ್ನೆ 2. ಕರ್ನಾಟಕದ 2026ರ ಬಜೆಟ್ ಒಟ್ಟು ಮೊತ್ತ ಎಷ್ಟು? ಎ. 4.48 ಕೋಟಿ, ಬಿ. 3.71 ಕೋಟಿ, ಸಿ. 4.10 ಕೋಟಿ, ಡಿ. 2.80 ಕೋಟಿ. ಸರಿಯಾದ ಉತ್ತರ ಎ. 4.48 ಕೋಟಿ. ಪ್ರಶ್ನೆ 3. ಕರ್ನಾಟಕ 2026ರ ಬಜೆಟ್ ಯಾವ ದಿನ ಮಂಡಿಸಲಾಯಿತು? ಎ. ಫೆಬ್ರವರಿ 15, ಬಿ. ಮಾರ್ಚ್ 1, ಸಿ. ಮಾರ್ಚ್ 6, ಡಿ. ಮಾರ್ಚ್ 5. ಸರಿಯಾದ ಉತ್ತರ ಸಿ. ಮಾರ್ಚ್ 6. ಪ್ರಶ್ನೆ 4. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಯೋಜನೆ ಯಾವುದು? ಎ. ಗೃಹಲಕ್ಷ್ಮಿ, ಬಿ. ಶಕ್ತಿ ಯೋಜನೆ, ಸಿ. ಅನ್ನಭಾಗ್ಯ, ಡಿ. ಯುವನಿಧಿ. ಸರಿಯಾದ ಉತ್ತರ ಬಿ. ಶಕ್ತಿ ಯೋಜನೆ. ಪ್ರಶ್ನೆ 5. ಗೃಹಲಕ್ಷ್ಮಿ ಯೋಜನೆ ಅಡಿ ಮಹಿಳೆ ತಿಂಗಳಿಗೆ ಎಷ್ಟು ಹಣ ನೀಡಲಾಗುತ್ತದೆ? ಎ. 1,000, ಬಿ. 1,500, ಸಿ. 2,000, ಡಿ. 2,500. ಸರಿಯಾದ ಉತ್ತರ ಸಿ. 2,000. ಪ್ರಶ್ನೆ 6. ಯುವನಿಧಿ ಯೋಜನೆ ಯಾರಿಗೆ ನೀಡಲಾಗುತ್ತದೆ? ಎ. ರೈತರಿಗೆ, ಬಿ. ವಿದ್ಯಾರ್ಥಿಗಳಿಗೆ, ಸಿ. ನಿರುದ್ಯೋಗಿ ಪದವೀಧರರಿಗೆ, ಡಿ. ಮಹಿಳೆಯರಿಗೆ. ಸರಿಯಾದ ಉತ್ತರ ಸಿ. ನಿರುದ್ಯೋಗಿ ಪದವೀಧರರಿಗೆ. ಪ್ರಶ್ನೆ 7. ಅನ್ನಭಾಗ್ಯ ಯೋಜನೆಯಡಿ ಎಷ್ಟು ಕೆಜಿ ಅಕ್ಕಿ ನೀಡಲಾಗುತ್ತದೆ? ಎ. 5 ಕೆಜಿ, ಬಿ. 10 ಕೆಜಿ, ಸಿ. 8 ಕೆಜಿ, ಡಿ. 12 ಕೆಜಿ. ಸರಿಯಾದ ಉತ್ತರ ಬಿ. 10 ಕೆಜಿ. ಪ್ರಶ್ನೆ 8. ಗೃಹ ಜ್ಯೋತಿ ಯೋಜನೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಎ. ವಿದ್ಯುತ್, ಬಿ. ಶಿಕ್ಷಣ, ಸಿ. ಆರೋಗ್ಯ, ಡಿ. ಕೃಷಿ. ಸರಿಯಾದ ಉತ್ತರ ಎ. ವಿದ್ಯುತ್. ಪ್ರಶ್ನೆ 9. ಕರ್ನಾಟಕ ಬಜೆಟ್ ಯಾವ ಸಭೆಯಲ್ಲಿ ಮಂಡಿಸಲಾಗುತ್ತದೆ? ಎ. ಲೋಕಸಭೆ, ಬಿ. ರಾಜ್ಯಸಭೆ, ಸಿ. ವಿಧಾನಸಭೆ, ಡಿ. ಗ್ರಾಮ ಪಂಚಾಯತ್. ಸರಿಯಾದ ಉತ್ತರ ಸಿ. ವಿಧಾನಸಭೆ. ಪ್ರಶ್ನೆ 10. ಕರ್ನಾಟಕದ ಹಣಕಾಸು ಇಲಾಖೆ ಯಾರ ಅಧೀನದಲ್ಲಿದೆ? ಎ. ಮುಖ್ಯಮಂತ್ರಿ, ಬಿ. ಗೃಹ ಸಚಿವರು, ಸಿ. ಹಣಕಾಸು ಸಚಿವರು, ಡಿ. ರಾಜ್ಯಪಾಲ. ಸರಿಯಾದ ಉತ್ತರ ಎ. ಮುಖ್ಯಮಂತ್ರಿ. 10ರಲ್ಲಿ ಎಷ್ಟು ಕರೆಕ್ಟ್ ಅಂತ ಕಮೆಂಟ್ ಮಾಡಿ. ಪ್ರಶ್ನೆ 11. ಶಕ್ತಿ ಯೋಜನೆ ಯಾವ ಸಾರಿಗೆಗೆ ಸಂಬಂಧಿಸಿದೆ? ಎ. ರೈಲು, ಬಿ. ವಿಮಾನ, ಸಿ. ಬಸ್, ಡಿ. ಮೆಟ್ರೋ. ಸರಿಯಾದ ಉತ್ತರ ಸಿ. ಬಸ್. 12. ಯುವನಿಧಿ ಯೋಜನೆ ಯಾವ ವರ್ಷ ಆರಂಭವಾಯಿತು? ಎ. 2022, ಬಿ. 2023, ಸಿ. 2024, ಡಿ. 2025. ಸರಿಯಾದ ಉತ್ತರ ಬಿ. 2023. ಕರ್ನಾಟಕದ ಬಜೆಟ್ ಯಾವ ಕ್ಷೇತ್ರಕ್ಕೆ ಹೆಚ್ಚು ಹಣ ನೀಡಿದೆ? ಎ. ಇಂಧನ, ಬಿ. ಕೃಷಿ, ಸಿ. ಶಿಕ್ಷಣ, ಡಿ. ಆರೋಗ್ಯ. ಸರಿಯಾದ ಉತ್ತರ ಸಿ. ಶಿಕ್ಷಣ. ಪ್ರಶ್ನೆ 14. ಗೃಹ ಜ್ಯೋತಿ ಯೋಜನೆ ಅಡಿ ಎಷ್ಟು ಯೂನಿಟ್ ಉಚಿತ ವಿದ್ಯುತ್? ಎ. 100, ಬಿ. 150, ಸಿ. 200, ಡಿ. 250.
ಸರಿಯಾದ ಉತ್ತರ ಸಿ 200. ಪ್ರಶ್ನೆ 15. ಕರ್ನಾಟಕ ಬಜೆಟ್ ಅನ್ನು ಯಾರು ಅನುಮೋದಿಸುತ್ತಾರೆ? ಎ ರಾಷ್ಟ್ರಪತಿ, ಬಿ ರಾಜ್ಯಪಾಲ, ಸಿ ವಿಧಾನಸಭೆ, ಡಿ ಪ್ರಧಾನಮಂತ್ರಿ. ಸರಿಯಾದ ಉತ್ತರ ಸಿ ವಿಧಾನಸಭೆ. ಪ್ರಶ್ನೆ 16. ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ ಯಾರು? ಎ ಬಸವರಾಜ ಬೊಮ್ಮಾಯಿ, ಬಿ ಸಿದ್ದರಾಮಯ್ಯ, ಡಿ ಎಚ್.ಡಿ. ಕುಮಾರಸ್ವಾಮಿ, ಡಿ ಡಿ.ಕೆ. ಶಿವಕುಮಾರ್. ಸರಿಯಾದ ಉತ್ತರ ಬಿ ಸಿದ್ದರಾಮಯ್ಯ. ಪ್ರಶ್ನೆ 17. ಕರ್ನಾಟಕದ ಉಪಮುಖ್ಯಮಂತ್ರಿ ಯಾರು? ಎ ಆರ್ ಅಶೋಕ್, ಬಿ ಡಿ.ಕೆ. ಶಿವಕುಮಾರ್, ಡಿ ಎಚ್.ಕೆ. ಪಾಟೀಲ್, ಡಿ ಜಿ ಪರಮೇಶ್ವರ್. ಸರಿಯಾದ ಉತ್ತರ ಬಿ ಡಿ.ಕೆ. ಶಿವಕುಮಾರ್. ಪ್ರಶ್ನೆ 18. ಅನ್ನಭಾಗ್ಯ ಯೋಜನೆ ಯಾವ ಕಾರ್ಡಿಗೆ ನೀಡಲಾಗುತ್ತದೆ? ಎ ಬಿಪಿಎಲ್, ಬಿ ಎಪಿಎಲ್, ಸಿ ರೇಷನ್ ಕಾರ್ಡ್ ಇಲ್ಲದವರಿಗೆ, ಡಿ ಎಲ್ಲ ಜನರಿಗೆ. ಸರಿಯಾದ ಉತ್ತರ ಎ ಬಿಪಿಎಲ್. ಪ್ರಶ್ನೆ 19. ಕರ್ನಾಟಕದಲ್ಲಿ ಎಷ್ಟು ಗ್ಯಾರಂಟಿ ಯೋಜನೆಗಳಿವೆ? ಎ 3, ಬಿ 4, ಸಿ 5, ಡಿ 6. ಸರಿಯಾದ ಉತ್ತರ ಸಿ 5. ಈ ವಿಡಿಯೋದ ಕೊನೆಯ ಪ್ರಶ್ನೆ. ಗೃಹಲಕ್ಷ್ಮಿ ಯೋಜನೆ ಯಾರಿಗೆ ನೀಡಲಾಗುತ್ತದೆ? ಎ ಮನೆಯ ಮುಖ್ಯ ಮಹಿಳೆಗೆ, ಬಿ ವಿದ್ಯಾರ್ಥಿಗಳಿಗೆ, ಸಿ ರೈತರಿಗೆ, ಡಿ ಉದ್ಯೋಗಿಗಳಿಗೆ. ಸರಿಯಾದ ಉತ್ತರ ಎ ಮನೆಯ ಮುಖ್ಯ ಮಹಿಳೆಗೆ. 20ರಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ನೀಡಿದ್ದೀರಿ ಎಂದು ಕಮೆಂಟ್ನಲ್ಲಿ ತಿಳಿಸಿ.